ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಕೊರಳಿಗೆ ಮೂಡ ಸೈಟ್ ಉರುಳಾಗ್ತಾ ಇದೆ. ಮತ್ತೊಮ್ಮೆ A4 ಆರೋಪಿ ದೇವರಾಜುಗೆ ಲೋಕಾಯುಕ್ತ ನೋಟಿಸ್ ಅನ್ನು ಕೊಟ್ಟಿದ್ದು ಇಂದು ವಿಚಾರಣೆಗೆ ಹಾಜರಾಗಬೇಕಾಗಿದೆ. A4 ಆರೋಪಿ ದೇವರಾಜು ಮೈಸೂರಿನ 50-50 ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದು. ಸಿಎಂ ಕೊರಳಿಗೆ ಮೂಡ ಸೈಟ್ ಮತ್ತಷ್ಟು ಉರುಳಾಗ್ತಾ ಇದೆ. ಮತ್ತೊಂದು ಸುತ್ತಿನ ವಿಚಾರಣೆಗೆ ಲೋಕಬುಲಾವ್ ಕೊಟ್ಟಿದೆ A4 ಆರೋಪಿ ದೇವರಾಜೇಗೌಡ. ಎರಡನೇ ಬಾರಿ ಇದು A4 ದೇವರಾಜುಗೆ ನೋಟಿಸ್ ಹೋಗ್ತಾ ಇರೋದು. ಹಿಂದೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ, ಬುಲಾವ್ ಕೊಟ್ಟಿದ್ದಾರೆ. ಮೇಲಿಂದ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಹೆಸರುಗಳಿದೆ ಎಲ್ಲರಿಗೂ ಕೂಡ ತಲಾಶೆ ನಡೆಸ್ತಾ ಇದ್ದಾರೆ ಪೊಲೀಸರು. ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ನಿನ್ನೆ ನಟೇಶ್ ವಿಚಾರಣೆ ಆಯಿತು, ಮಾಜಿ ಆಯುಕ್ತರು. ಬೆನ್ನಲ್ಲೇ ಈಗ ಎರಡನೇ ಬಾರಿ ದೇವರಾಜ್ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ನೆನ್ನೆ ನಟೇಶ್ ಅವರು ಏನಾದ್ರೂ ಉಲ್ಲೇಖ ಮಾಡಿದ್ರ ಅಲ್ಲಿ ದೇವರಾಜ್ ಅವರ ಹೆಸರನ್ನ? ಹಾಗಾಗಿ ಏನಾದ್ರೂ ಉರುಳಾಗುತ್ತಾ ಏನು ಅಂತ ಮತ್ತೊಂದು ಸುತ್ತಿನ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಬುಲಾವ್ ಬಂದಿದೆ. ಲೋಕಾಯುಕ್ತದಿಂದ ನೋಟಿಸ್ ಜಾರಿಯಾದ ಹಿನ್ನೆಲೆ ಇವತ್ತು ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ ಇದೆ. ನಿನ್ನೆ ಮಾಜಿ ಆಯುಕ್ತ ನಟೇಶ್ಗೆ ಲೋಕ ನೋಟಿಸ್ ಅನ್ನ ಕೊಟ್ಟಿತ್ತು. ಬಂದಂತ ಸಂದರ್ಭದಲ್ಲಿ ಗೊತ್ತಾಯ್ತು, ನಿನ್ನೆ ಒಂದು ದೊಡ್ಡ ಹೈಡ್ರಾಮನೇ ಮಾಡಿದ್ರು ಮಾಧ್ಯಮದ ಮುಂದೆ. ನಾನು ಡ್ಯಾನ್ಸ್ ಮಾಡ್ತಿದ್ನ ಅದು ಇದು ಅಂತ ಹೇಳ್ಕೊಂಡು. ಆ ಬೆನ್ನಲ್ಲೇ ಇವತ್ತು ಮತ್ತೆ ದೇವರಾಜ್ಗೆ ನೋಟಿಸ್ ಜಾರಿಯಾಗಿದೆ. ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಿ ಅಂತ. ಇವತ್ತು ಮತ್ತೇನು ವಿಚಾರಣೆ ನಡೆಸಬಹುದು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿನ್ನೆ ನಟೇಶ್ ಏನಾದ್ರೂ ದೇವರಾಜ್ ಹೆಸರನ್ನ ಅಲ್ಲಿ ಉಲ್ಲೇಖ ಮಾಡಿದ್ರ? ಹಾಗಾಗಿ ಏನಾದ್ರೂ ಬುಲಾವ್ ಬಂತ ಏನು ಅಂತ ಪ್ರಕರಣದ A4 ಆರೋಪಿಗೆ ಲೋಕ ನೋಟಿಸ್ ಜಾರಿಯಾಗಿ ಎರಡನೇ ಬಾರಿ A4 ದೇವರಾಜ್ಗೆ ಲೋಕ ನೋಟಿಸ್ ಅನ್ನ ಕೊಟ್ಟಿರೋದು. ಹಿಂದೆ ಅಟ್ ಎ ಟೈಮ್ ಮಲ್ಲಿಕಾರ್ಜುನ್ ದೇವರಾಜ್ ಇಬ್ಬರಿಗೂ ಕೂಡ ನೋಟಿಸ್ ನೀಡಿ ಅಟ್ ಎ ಟೈಮ್ ಏಕಕಾಲಕ್ಕೆ ಇಬ್ಬರಿದ ವಿಚಾರಣೆ ಕೂಡ ನಡೆಸಿತ್ತು. ಇದೀಗ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ದು. ಇಂದು ಹಾಜರಾಗೋ ಸಾಧ್ಯತೆ ಇದೆ. ಬುಲಾವ್ ಕೊಟ್ಟ ಹಿನ್ನೆಲೆ ಇಂದು ಹಾಜರಾಗ್ತಾರಾ ದೇವರಾಜ್? ಏನೆಲ್ಲ ವಿಚಾರಣೆ ನಡೆಸಬಹುದು ಅಂತ ಉದೇಶ್ ನೇತೃತ್ವದ ತಂಡನೇ ಅಲ್ಲಿ ತನಿಖೆಯನ್ನ ನಡೆಸ್ತಾ ಇರೋದು. ಮೂಡ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೇವರಾಜ್ ಅವರಿಗೆ ಎರಡನೇ ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಮುಂದೆ ಮತ್ತೇನಾದ್ರೂ ಪಾರ್ವತಮ್ಮನವರಿಗೆ, ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ನೋಟಿಸ್ ಬರುತ್ತಾ, ಬುಲಾವ್ ಬರುತ್ತಾ, ಏನು ಎತ್ತ ಅಂತ ಗೊತ್ತಿಲ್ಲ. SPTJ ಉದೇಶ್ ಸಾರಥ್ಯದಲ್ಲಿ ವಿಚಾರಣೆ ಇವತ್ತು ಮತ್ತೊಮ್ಮೆ ಎದುರಿಸಲಿದ್ದಾರೆ A4 ಆರೋಪಿ ದೇವರಾಜ್. ಕಾದ್ ನೋಡೋಣ ಏನೆಲ್ಲ ಆಗತ್ತೆ ಮೂಡಾದಲ್ಲಿ. ಇವತ್ತೇನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ, ಏನು ಅಂತ. ಮಹತ್ವದ ಘಟ್ಟ ತಲುಪಿದೆ ಮೂಡ ಸೈಟ್ ಕೇಸ್. ರಾತ್ರೋರಾತ್ರಿ ಸಿದ್ದು ಬಾಮೈದ ಲೋಕ ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದಾರಂತೆ.
ಡಿಬಿ ನಟೇಶ್ ವಿಚಾರಣೆ ನಂತರ ಸಿಎಂ ಬಾಮೈದ ಭೇಟಿಯನ್ನ ಕೊಟ್ಟಿರುವುದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ರಾತ್ರೋರಾತ್ರಿ ವಿಸಿಟ್ ಮಾಡುವಂಥದ್ದೇನಿತ್ತು? ಭಯ ಕಾಡ್ತಾ ಇದೆಯಾ ಸಿಎಂ ಬಾಮೈದನಿಗೆ? ಯಾತಕ್ಕಾಗಿ ವಿಸಿಟ್ ಮಾಡಿದ್ರು ಹಾಗಾದ್ರೆ? ಏನ್ ವಿಚಾರ? ಕುತೂಹಲ ಅಂತೂ ಇದೆ. ಸಿಎಂ ಬಾಮೈದನ ನಡೆ ಈಗ ಮತ್ತಷ್ಟು ಮಗದಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಆಲ್ ಆಫ್ ಅ ಸಡನ್ ನಿನ್ನೆ ನಟೇಶ್ ವಿಚಾರಣೆ ಆಗ್ತಾ ಇದ್ದಂತೆ ಕಚೇರಿಗೆ ಬರ್ತಾರೆ ಅಂದ್ರೆ ಯಾತಕ್ಕಾಗಿ? ಈ ಅನುಮಾನ ಮೂಡತ್ತೆ. ಇವತ್ತು ದೇವರಾಜ್ಗೆ ನೋಟಿಸ್ ಜಾರಿಯಾಗಿದೆ. ನಿನ್ನೆ ಆಲ್ ಆಫ್ ಅ ಸಡನ್ ಸಿದ್ದರಾಮಯ್ಯನವರ ಭಾವಮೈದ ಮಲ್ಲಿಕಾರ್ಜುನ್ ದಿಢೀರಂತ ಲೋಕ ಕಚೇರಿಗೆ ಭೇಟಿ ನೀಡಿದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೂಡ ಸೈಟ್ ವಿಚಾರ ಫೈಟ್ ಏನಿದೆ ತಾರಕಕ್ಕೇರ್ತಾ ಇದ್ದು ಒಂದಲ್ಲೊಂದು ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಪಡೆದುಕೊಳ್ತಾ ಇದ್ರೆ ನಟೇಶ್ ವಿಚಾರಣೆ, ಇವತ್ತು ದೇವರಾಜ್ಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್. ಏಕಾಏಕಿ ಲೋಕಾಯುಕ್ತ ಕಚೇರಿಗೆ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಾತ್ರೋರಾತ್ರಿ ಮಲ್ಲಿಕಾರ್ಜುನ್ ಬಂದಿರೋದು ಸಿಎಂ ಸಿದ್ದರಾಮಯ್ಯ ಅವರ ಹೆಂಡತಿಯ ಅಣ್ಣ ಅಥವಾ ತಮ್ಮ ಸಹೋದರ. ಅದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನಕ್ಕೆ ಬಂದ್ರು ಹಾಗಾದ್ರೆ ರಾತ್ರೋರಾತ್ರಿ? ನೋಟಿಸ್ ಕೊಟ್ಟಾಗ್ಲೇನೆ ಮೀನಾಮೇಷ ಎಣಿಸ್ತಾರೆ ಬರಕ್ಕೆ. ಈಗ ನೋಟಿಸ್ ಇರ್ಲಿಲ್ಲ, ಏನಿರ್ಲಿಲ್ಲ, ಸಡನ್ ಆಗಿ ಆಯುಕ್ತರ ವಿಚಾರಣೆ ಆದ ನಂತರ ಸಡನ್ ಆಗಿ ಬಂದಿದ್ಯಾಕೆ? ಭಯ ಕಾಡ್ತಿದ್ಯಾ ನಿಜಕ್ಕೂ ಸಿಎಂ ಬಾಮೈದನಿಗೆ? ಉರುಳಾಗೋ ಸಾಧ್ಯತೆ ಇದೆ ಅಂತ ಕನ್ಫರ್ಮ್ ಆಗಿದ್ಯಾ ಹಾಗಾದ್ರೆ? ಸಾಕಷ್ಟು ಅನುಮಾನ ಮೂಡ್ತಾ ಇದೆ ರಾತ್ರೋರಾತ್ರಿ ಅವ್ರು ಬಂದ ಹಿನ್ನೆಲೆ.